ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿನ ಕುರ್ಚಿ ಗೊಂದಲಕ್ಕೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರೂ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇದರ ಮಧ್ಯೆ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಕುರ್ಚಿ ಗೊಂದಲ ಆಡಳಿತದ ಮೇಲೆ ಪ್ರಭಾವ ಬೀರುತ್ತೆ, ಸಾಮಾನ್ಯವಾಗಿ ಸರ್ಕಾರದ ಮೇಲೆ ಡ್ಯಾಮೇಜ್ ಆಗ್ಬಿಡುತ್ತೆ, ಆದ್ರೆ ಹೆಚ್ಚು ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗೊಂದಲದಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವುದೇ ರೀತಿಯಾದಂತಹ ಪರಿಣಾಮ ಆಗಲ್ಲ, ಯಾಕಂದ್ರೆ ಸ್ಥಳೀಯ ನಾಯಕರನ್ನ ನೋಡಿ ಜನ ಮತ ಹಾಕ್ತಾರೆ. ಶಾಸಕರು ಉತ್ತಮ ಸಂಬಂಧವನ್ನ ಇಟ್ಟುಕೊಂಡ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿ ನಾಯಕತ್ವ ಗೊಂದಲದ ಪ್ರಭಾವ ಪರಿಣಾಮಗಳ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅಧಿವೇಶನ ಸ್ಟಾರ್ಟ್ ಆಗುದಿಲ್ಲ. ಇದು ನಿಮ್ಮ ಬಜೆಟ್ ಮೀಟಿಂಗ್ಗಳು, ಇದೊಂದು 5 ಡೇಸ್ ಶಾರ್ಟ್ ಅಧಿವೇಶನ ಇದೆ. ಇದು ವಿಶೇಷವಾಗಿ ಇದು ನರೇಗಾ ಚರ್ಚೆಗೆ ಸೀಮಿತವಾಗಿರುವಂತ ಅಧಿವೇಶನ ಇದೆ. ಈಗ ಜಿಬಿ ಎಲೆಕ್ಷನ್ ಮಾಡಬೇಕು, ನೀವು ಜೂನ್ 30ರೊಳಗೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಇದರ ನಡುವೆ ಪಂಚಾಯತ್ ಚುನಾವಣೆ ಕೂಡ ಹೈಕಮಾಂಡ್ ಮುಂದೆ ಇದೆ. ಈಗ ಈ ಗೊಂದಲದಲ್ಲಿ ಹೋದ್ರೆ ಚುನಾವಣೆಗೆ ಇವರು ಎಫೆಕ್ಟ್ ಆಗಲ್ವಾ ಇದು? ಅಥವಾ SR ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು, ಇಲ್ಲ ಚೇಂಜ್ ಮಾಡ್ತೀವಿ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು. ಈ ಗೊಂದಲಗಳಲ್ಲಿ ಮುಂದುವರೆದ್ರೆ ಚುನಾವಣೆಗಳ ಮೇಲೆ ಇಂಪ್ಯಾಕ್ಟ್ ಆಗಲ್ವಾ? ಚುನಾವಣೆಗೇನಾಗಲ್ಲ. ಯಾಕೆ ಚುನಾವಣೆ ಮಾಡೋರು ಅಲ್ಲಿ ಲೋಕಲ್ ಇರ್ತಾರಲ್ಲ, ಅವ್ರೇನು ಬೆಂಗಳೂರಿಗೆ ಏನು ಸಂಬಂಧ? ಇಲ್ಲ, ಇಲ್ಲಿನ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆದಿದ್ದು ಆ ಕಾರ್ಯಕರ್ತರಿಗೆ ಅವ್ರು ಡಿಪೆಂಡ್, MLA ಮ್ಯಾಗ ಡಿಪೆಂಡ್ ಇರ್ತಾರೆ, ಸೋದರ ಮ್ಯಾಗ ಡಿಪೆಂಡ್ ಇರ್ತಾರೆ, ಆ ಜಿಲ್ಲಾ ಮಂತ್ರಿ ಮ್ಯಾಗ ಡಿಪೆಂಡ್ ಇರ್ತಾರೆ. ಸೊ ವಿಶೇಷವಾಗಿ MLAಗಳ ಜೊತೆ ಕಾರ್ಯಕರ್ತರ ಸಂಬಂಧ ಯಾವ ರೀತಿ ಇದೆ ಅದ್ರ ಮ್ಯಾಗ ಇದು ಚುನಾವಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.